ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಬೀಗಲ್ ಪಪ್ಪಿನ ಹೊರಗಡೆ ಆಟ ಆಡೋಕ್ಕೋಸ್ಕರ ಬಿಟ್ಟಿದ್ದೆ. ಮಾರ್ನಿಂಗ್ ನೋಡ್ತಾ ಇರ್ಬೋದು ಯಾವ ರೀತಿ ಆಟ ಆಡ್ತಿದೆ ಅಂತ. ಯಾವುದೋ ಕಡ್ಡಿ ಸಿಕ್ಕಿದೆ ಬಾಯಿಗೆ, ಅದನ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ಆಟ ಆಡ್ತಾ ಇದೆ. ಆಟ ನೋಡ್ತಾ ಇದ್ರೇ ತುಂಬ ಖುಷಿ ಆಗುತ್ತೆ, ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಟಾಯ್ಲೆಟ್ ಹಾಗೆ ಯೂರಿನ್ ಪಾಸ್ ಎಲ್ಲ ಇಲ್ಲೇ ಹೊರಗಡೆ ಮಾಡ್ತು. ಪೋಟಿ ಟ್ರೈನ್ ಕೂಡ ಕಲಿತಾ ಇದೆ, ನೋಡ್ತಾ ಇರ್ಬೋದು ನೀವು. ಪಪ್ಪಿ ಆಟ ಎಲ್ಲ ಮುಗೀತು. ಆಟ ಆದಮೇಲೆ ಪಪ್ಪಿಗೆ ಫೀಡಿಂಗ್ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು ತಿಂತಾ ಇದೆ. ಫೀಡಿಂಗ್ ಕೊಡುವಾಗ ಒಂದು ಅಬ್ಸರ್ವ್ ಮಾಡಿದೆ, ಫುಡ್ ಬಂದು ಖಾಲಿ ಆಗೋದಕ್ಕಾಗಿದೆ ರಾಯಲ್ ಕೆನೆನ್. ಹಾಗಾಗಿ ಪಪ್ಪಿಗೆ ಇವತ್ತು ರಾಯಲ್ ಕೆನೆನ್ ಫುಡ್ನ ತರಬೇಕು. ಹಾಗೆ ನಮ್ಮ ಅಡಲ್ಟ್ ಗಳ ಫುಡ್ ಕೂಡ ಖಾಲಿ ಆಗಿದೆ, ಅದನ್ನು ಕೂಡ ತರಬೇಕು. ಬನ್ನಿ ಈಗ ಪೆಟ್ ಶಾಪಿಗೆ ಹೋಗಿ ಫುಡ್ನ ತಗೊಬರೋಣ. ಇಲ್ಲಿ ಪೆಟ್ ಶಾಪ್ ಯಾವುದೂ ಇಲ್ಲ, ನಮ್ಮ ಫ್ರೆಂಡ್ ಒಬ್ಬರ ಮೆಡಿಕಲ್ ಇದೆ, ಅವ್ರಿಗೆ ಹೇಳಿದ್ರೆ ಫುಡ್ ಎಲ್ಲ ತರಿಸ್ಕೊಡ್ತಾರೆ. ಅಲ್ಲೋಗಿ ನೋಡಿದೆ, ಪಪ್ಪಿ ಫುಡ್ ಒಂದಿತ್ತು 1 kgದು, ಅದನ್ನೇ ತೊಗೊಂಡೆ. ಪ್ರೈಸ್ ನೋಡ್ತಾ ಇರ್ಬೋದು 1130 ರೂಪಾಯಿ ಇದೆ 1 kg ಫುಡ್ಗೆ. ಮಿನಿ ಸ್ಟಾರ್ಟರ್ ಇದು. ಹಾಗೆ ನಮ್ಮ ಅಡಲ್ಟ್ ಡಾಗ್ಗಳಿಗೆ ಕೂಡ ಫುಡ್ ಬೇಕಿತ್ತು. ನಾನು ಪಪ್ಪಿ ಫುಡ್ನೇ ಹಾಕ್ತೀನಿ ಅಡಲ್ಟ್ ಡಾಗ್ಗಳಿಗೆ ಕೂಡ. ಸೊ ಅದರ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ಈಗ ಎಲ್ಲ ಫುಡ್ ಪ್ರೈಸ್ ಕೂಡ ದಿನ ದಿನ ಜಾಸ್ತಿ ಆಗಿದೆ. ಓಕೆ ಫ್ರೆಂಡ್ಸ್, ಫುಡ್ ಎಲ್ಲ ತಗೊಬಂದೆ, ನೋಡ್ತಾ ಇರ್ಬೋದು. ಸೊ ಮಳೆ ಬರ್ತಿದೆ, ಹಾಗಾಗಿ ಇಲ್ಲೇ ಇಟ್ಕೊಂಡಿದ್ದೀನಿ ಫುಡ್ ಎಲ್ಲ. ಸೊ ಫುಡ್ MRP ಬಂದು 1130 ರೂಪಾಯಿ ಇದೆ, ನೋಡ್ತಾ ಇರ್ಬೋದು 1 kgಗೆ. ಓಕೆನಾ. ತುಂಬ ಜನ ಫ್ರೀ ನಾಯಿ ಕೊಡಿ ಅಂತ ಕೇಳ್ತೀರಾ. ಫ್ರೀ ನಾಯಿ ಕೇಳೋಕ್ಕಿಂತ ಮುಂಚೆ ಇವುಗಳ ಪ್ರೈಸ್ ತಿಳ್ಕೊಳ್ಳಿ, ಓಕೆನಾ. ನಾಯಿಗೆ ಎಷ್ಟು ಖರ್ಚು ಮಾಡಿರ್ತೀವಿ, ಇನ್ನು ಖರ್ಚು ಮಾಡಿರೋಕ್ಕೆ ನಮಗೆ ಲಾಭ ಏನು ಬೇಡವಾ. ಸೊ ನೋಡ್ತಾ ಇರ್ಬೋದು ರಾಯಲ್ ಕೆನೆನ್ ಫುಡ್ ಇದು. ಮಿನಿ ಸ್ಟಾರ್ಟರ್ ಅಂತ ಹೇಳಿ ಇದು, ಓಕೆನಾ. ಮಿನಿ ಸ್ಟಾರ್ಟರ್ ನೋಡಿ, ಇಲ್ಲಿದೆ ಚಿಕ್ಕ ಟಾಯ್ ಬ್ರೀಡಿಂದು ಫೋಟೋಗಳಿವೆ. ನಿಮಗೆ ದೊಡ್ಡ ಬ್ರೀಡ್ ಆಯಿತು ಅಂತ ಹೇಳಿದ್ರೆ ಒಂದು ಮೀಡಿಯಮ್ ಸೈಜ್ ಬ್ರೀಡ್ಗಳು, ಲ್ಯಾಬ್ರಡಾರ್ ರಿಟ್ರೀವರ್, ಜರ್ಮನ್ ಶೆಫರ್ಡ್ ಅಂತವಕ್ಕಾದರೆ ಮ್ಯಾಕ್ಸಿ ಸ್ಟಾರ್ಟರ್ ಅಂತ ಹೇಳಿ ಬರುತ್ತೆ. ಇನ್ನು ಗ್ರೇಟ್ 10 ಸೆಂಟ್ ಬರ್ನಾರ್ಡ್ ಇಂಥ ನಾಯಿಗಳಿಗೆ ಜೈನ್ ಸ್ಟಾರ್ಟರ್ ಅಂತ ಹೇಳಿ ಬರುತ್ತೆ. ಇದು ಪಪ್ಪಿ ಟಾಯ್ ಬ್ರೀಡ್ ಆಗಿರೋದ್ರಿಂದ ಮಿನಿ ಸ್ಟಾರ್ಟರ್ ಅಂತ ಹೇಳಿ ಫುಡ್ನ ತೊಗೊಬಂದಿದ್ದೀನಿ. ಇದು ಬಂದು ನೀವು ಶಿಡ್ಸು, ಪಗ್ ಹಾಗೆ ಬೀಗಲ್ ಈ ರೀತಿ ಟಾಯ್ ಬ್ರೀಡ್ಗಳಿಗೆ ಕೊಡ್ಬೋದು. ನಾನು ಬೀಗಲ್ ಕೊಡೋಕ್ಕೋಸ್ಕರ ತೊಗೊಬಂದಿರೋದು. ಸೊ ಯಾವ ರೀತಿ ಇರುತ್ತೆ ಅಂತ ಓಪನ್ ಮಾಡಿ ಈಗ ತೋರಿಸ್ತೀನಿ ನಿಮಗೆ. ಓಕೆ, ನೋಡ್ತಾ ಇದ್ದೀರಾ ಫುಡ್ಡು. ಸೊ ಈ ಟೈಪಲ್ಲಿ ಇರುತ್ತೆ, ಸ್ಮಾಲ್ ಸೈಜಲ್ಲಿ ಇರುತ್ತೆ. ಜೈನ್ ಸ್ಟಾರ್ಟರ್ ಎಲ್ಲ ಆಯ್ತು ಅಂತ ಹೇಳಿದ್ರೆ ಇದೇ ಫುಡ್ ಬಂದು ಈ ಬಿಸ್ಕೆಟ್ ಸೈಜು, ಇದು ಬಂದು ಸ್ವಲ್ಪ ದೊಡ್ಡದಾಗಿರುತ್ತೆ. ಮಿನಿ ಚಿಕ್ಕ ಬ್ರೀಡ್ಗಳಿಗೆ ಚಿಕ್ಕ ಸೈಜಲ್ಲಿರುತ್ತೆ ಅಷ್ಟೇ. 1 kgಗೆ 1000 ರೂಪಾಯಿ. ಸಿಕ್ಕಾಪಟ್ಟೆ ಕಾಸ್ಟಿಂಗ್ ಮಾತ್ರ ರಾಯಲ್ ಕೆನೆನ್, ಬಟ್ ಒಳ್ಳೆ ರಿಸಲ್ಟ್ ಇರುತ್ತೆ ರಾಯಲ್ ಕೆನೆನಲ್ಲಿ. ಪಪ್ಪಿಗಳಿಗೆ ಇಂಥದ್ದು ಕೊಡ್ತೀವಿ, ನಮ್ಮ ಹತ್ರ ಬ್ರೀಡಿಂಗ್ ಆಗಿರೋಂಥ ಪಪ್ಪಿಗಳಿಗೆ. ಹಾಗೆ ಚಿಕ್ಕ ಮರಿ ಇತ್ತು ಅಂತ ಹೇಳಿದ್ರೆ ಈ ಥರದ್ದು ಕೊಡ್ತೀವಿ ರಾಯಲ್ ಕೆನೆನ್. ದೊಡ್ಡ ನಾಯಿಗಳಿಗೆ, ಅಡಲ್ಟ್ ಡಾಗ್ಗಳಿಗೆ ಅದಕ್ಕೆ ಬಂದು ಡ್ರೂಲ್ಸ್ ಆಪ್ಟಿಮಮ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ಫುಡ್ ಇದೆ. ಸೊ ಇದನ್ನು ಕೊಡ್ತೀನಿ. ಇದರಲ್ಲಿ ಪಪ್ಪಿ ಫುಡ್ನ ಕೊಡೋದು. ಅಡಲ್ಟ್ ಡಾಗ್ಗಳಿಗೂ ನಾನು ಪಪ್ಪಿ ಫುಡ್ನ ಕೊಡ್ತೀನಿ. ಯಾಕೆಂತ ಹೇಳಿದ್ರೆ ನನ್ನ ಹತ್ರ ಶಿಡ್ಸೂ ಇದೆ, ಬೀಗಲ್ಲೂ ಇದೆ. ಇವುಗಳಿಗೆ ಸಪ್ರೇಟ್ ಕೊಡೋಕ್ಕಾಗಲ್ಲ. ಇವುಗಳಿಗೆ ಅಡಲ್ಟ್ ಡಾಗಿಂದು ಸ್ವಲ್ಪ ಬಿಸ್ಕೆಟ್ ಸೈಜ್ ಸ್ವಲ್ಪ ದೊಡ್ಡದಾಗಿರುತ್ತೆ, ಇವುಗಳಿಗೆ ಕೊಟ್ಟರೆ ಅದು ತಿನ್ನೋದಕ್ಕಾಗಲ್ಲ. ಹಾಗಾಗಿ ಇವುಗಳಿಗೆ ಸಪ್ರೇಟಾಗಿ ಪಪ್ಪಿ ತರಬೇಕು. ಬೇರೆ ಡಾಗ್ಗಳಿಗೆ ದಪ್ಪ ಇರುವಂಥದ್ದು ಅಡಲ್ಟ್ ಫುಡ್ನ ತರಬೇಕಾಗುತ್ತೆ. ಸೊ 2 ಸಲ ಖರ್ಚಾಗುತ್ತೆ. ಇದೊಂದೇ ಫುಡ್ನ ನೀವು ಈಗ ಮೀಡಿಯಮ್ ಸೈಜ್ ಇರುವಂತಹ ಲ್ಯಾಬ್ ರಿಟ್ರೀವರ್ ಇಂಥವಕ್ಕೂ ಕೊಡ್ಬೋದು, ಹಾಗೆ ಟಾಯ್ ಬ್ರೀಡಿಗೂ ಕೊಡ್ಬೋದು. ಏನು ಸೇಮೇ ಇರುತ್ತೆ, ಬಟ್ ಹಾಕಿರುವಂಥ ಫುಡ್ ಸೈಜ್ ಏನಿರುತ್ತೆ ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಹಾಗಾಗಿ ಇದನ್ನು ತಂದಿದ್ದೀನಿ. ಇದಕ್ಕೆ ಪ್ರೈಸ್ ಬಂದು 3200 ರೂಪಾಯಿ ಇದೆ MRP. ಸೊ ಇದರ ಪ್ರೈಸ್ ಬಂದು 3200 ರೂಪಾಯಿ ಇದೆ. ನಮಗೆ 1 ತಿಂಗಳಿಗೆ 1 ಬ್ಯಾಗ್ ಬೇಕಾಗುತ್ತೆ. ಯಾಕೆ ಇದು ಇವತ್ತಿನ ಒಂದು ವಿಡಿಯೋ. ರಾಯಲ್ ಕೆನೆನ್ ಬಗ್ಗೆನೂ ಹೇಳಿದ್ದೀನಿ, ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿ. ಅವುಗಳ ಫೋಟೋ ಕೂಡ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಮಿನಿ ಸ್ಟಾರ್ಟರು, ಮ್ಯಾಕ್ಸಿ ಸ್ಟಾರ್ಟರು, ಜೈನ್ ಸ್ಟಾರ್ಟರ್, ಇವು 3 ಫೋಟೋ ಇರುತ್ತೆ, ಅದನ್ನು ಕೂಡ ನೀವು ನೋಡ್ಕೋಬೋದು. ಓಕೆ, ಇದು ಪಪ್ಪಿಗೆ ಕೊಡ್ತಾ ಇರೋಂಥದ್ದು ಮದರ್ ಆ್ಯಂಡ್ ಬೇಬಿ ಡಾಗ್ಸಿಂದು. 2 ಮಂತ್ಸ್ ಮೇಲಾಯಿತು ಅಂತ ಹೇಳಿದ್ರೆ ನೀವು ಪಪ್ಪಿ ಕೊಡ್ಬೋದು, ಓಕೆನಾ. 1 ಇಯರ್ ಮೇಲಾಯಿತು ಅಂತ ಹೇಳಿದ್ರೆ ಅಡಲ್ಟ್ ಫುಡ್ನ ನೀವು ಕೊಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.
ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. 50,000 ಜನ ಸಬ್ಸ್ಕ್ರೈಬರ್ ಬೇರೆ ಆಗಿದ್ದೀರಾ. ವ್ಯೂಸ್ ಮಾತ್ರ ತುಂಬ ಕಡಿಮೆ ಇದೆ, ಯಾಕೆ? ಸ್ವಲ್ಪ ವ್ಯೂಸ್ ಬರಲಿ. ಓಕೆ, ನಾವು ಕೂಡ ವಿಡಿಯೋ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.